ಅಲ್ಲಿ ಕಲಿಯುಗದೊಳಗ ಕರೆ ದೇವರ ಆಗಿ ಮೆರಿ ಅಂತೇಳಿ ಆ ದೈತ ಅಂದಾನ ಅನ್ನುವಂಥದ್ದು ನಮ್ಮ ನಾಗೂರ್ ಮಾಸ್ತರ್ ಅವ್ರ ಪದ್ಯದೊಳಗೆ ಬರ್ದಾರ. ಹೌದೌದು. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಇಷ್ಟೇ ಐತಿ. ಇದು ಅವ್ರು ಇದ್ದಾಕರೆ ಹಿಡಿಬೇಕಾಗಿತ್ತಪ್ಪ, ಹೇಳಿದ್ರಂದ್ರ ಅವ್ರು ಹೇಳ್ತಿರು, ಇಲ್ಲ ಏನ್ ಮಾಡೋದು. ಅವ್ರು ಬಾಳ ಮಂದಿಗೆ ಹೇಳ್ಯಾರ ಅವ್ರು. ಹೌದೌದು. ಬಾಳ ಮಂದಿಗೆ ಹೇಳಿದ್ರು, ಅದಕ್ಕಿರ್ಲಿ. ಅವ್ರ ಸಹಿತ ಯಾರು ಹಿಡಿದಿಲ್ಲ. ಮತ್ತ ಇದ್ರೊಳಗ ಪ್ರಶ್ನೆ ಏನ್ ಮಾಡ್ಯಾರ ಅಂತ ಕೇಳಿದ್ರ, ಏನ್ ಮಾಡ್ಯಾರಪ್ಪ ಕ್ವಶನ್ ಅಲ್ಲಿ ಕರಿಯ ಸಿದ್ಧ ಅಂತೇಳಿ ಕ್ವಾಣೇಶ್ವರ ಅಂದಿಲ್ಲ. ಮತ್ತ ವಿದ್ದ ಆಡೋ ಒಳಗ ಮತ್ತ ಕ್ವಾಣೇಶ್ವರ ದೈತ ಮತ್ತ ಬೀರ ದೇವ್ರ ಇಬ್ರೇ ಇದ್ರು ಅಲ್ಲಿ. ಹೌದು. ಮತ್ತ ಕರಿಯ ದೇವ್ರ ಅಂತೇಳಿ ಅನ್ಬೇಕರೆ ಯಾರು? ಅದ್ರೊಳಗ ನಾಗೂರ್ ಮಾಸ್ತರ್ ಅವರು. ಹೌದು. ಯಾಕಂತ ಕೇಳಿದ್ರ, ಯಾಕ್ರಿ 360 ಮೇಳಿನ ಗುರುಗಳು ಯಾರು? ನಾಗೂರ್ ಮಾಸ್ತರ್ ಅವರು. ಸಾಹಿತ್ಯದ ರತ್ನ ಅನ್ಸ್ಕೊಂಡ್ರು ಅವ್ರು. ಅನ್ಸ್ಕೊಂಡಾರಲ್ಲಪ್ಪ. ಅದ್ರೊಳಗೆ ಎಲ್ಲರೂ ಬಂದ್ರು. ಎಲ್ಲಿ ಬಾಳ ಸಾರಿ ಏನಾಯ್ತು? ಹೊಟ್ಟೆ ಸತ್ತಿದ ಭಾವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಜಗದಾಗ ಸಿಗುತ್ತದ ಒಳ್ಳೆಯ ಬೆಲೆ. ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಜಗದಾಗ ಸಿಗುತ್ತದ ಒಳ್ಳೆಯ ಬೆಲೆ. ಜನ್ಮ ತಿರುಗಿ ಬಂದಿದೆ ಎಲ್ಲಿ ಬಾಳ ಸಾರಿ ಹೊಟ್ಟೆ ಸತ್ತಿರ ಭಾವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಜಗದಾಗ ಸಿಗುತ್ತದ ಒಳ್ಳೆಯ ಬೆಲೆ. ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಸಭದೊಳಗ ಸಿಗುತ್ತದ ಒಳ್ಳೆಯ ಬೆಲೆ. ಜನ್ಮ ತಿರುಗಿ ಬಂದಿದ ತಮ್ಮ ಸಿಗಲಿಲ್ಲ ನಿನಗ ಬಾಳ ಸಾರಿ ಹೊಟ್ಟೆ ಸತ್ತಿರ ಭಾವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭಾವದಾಗ ಸಿಗುತ್ತದ ಒಳ್ಳೆಯ ಬ್ಯಾಲಿ. ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಸಿಗುತ್ತದ ಒಳ್ಳೆಯ ಬ್ಯಾಲಿ. ಜನ್ಮ ತಿರುಗಿ ಬಂದಿದೆ
ಪಡ್ಕೊಂಡ್ರ ಬಾದಾಗ ಸಿಗುತ್ತದ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಜಗದಾಗ ಸಿಗುತ್ತವ ಒಳ್ಳೆಯ ಬೆಲೆ ಹುಟ್ಟುದು ಸಾಯೋದು ಸಾಯೋದು ಹುಟ್ಟುದು ಹಿಂಗೆ ಬಂದದ ಯೇಸು ಬೆಲೆ ಬ್ಯಾಸರಿಲ್ಲದೆ ಕೊಡದೇವ ತಾಯಿಯ ಹೊಲೆ ಏ ಕರ್ಮ ಮಾಡಿ ಸುಳ್ಳೆ ಕತ್ತಲ ಮನೆಯಾಗ ಒತ್ತಡ ಬ್ಯಾಡುವ ವಿಲಿ ವಿಲಿ ಕರ್ಮ ಮಾಡಿ ಸುಳ್ಳೆ ಕತ್ತಲ ಮನೆಯಾಗ ಒತ್ತಡ ಬ್ಯಾಡುವ ವಿಲಿ ವಿಲಿ ಚೌರಾಯಿಸಿ ಜನ್ಮ ತಿರುಗಿ ಬಂದಿದೆಯಣ್ಣ ಎಲ್ಲಿ ಸಿಗಲಿಲ್ಲ ನಿನಗಾಡಲಿ ಬಾಳ ಸಾರಿ ಹುಟ್ಟಿ ಸತ್ತಿರೋ ಭವದಲ್ಲಿ ಏ ಭಕ್ತಿ ಮುಕ್ತಿ ಪಡ್ಕೊಂಡ್ರ ಜಗದಾಗ ಸಿಗುತ್ತದ ಒಳ್ಳೆಯ ಬೆಲೆ 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 ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಸಭಾದೊಳಗ ಸಿಗುತ್ತದ ಒಳ್ಳೆಯ ಬೆಲೆ ಯಾರವಿನ ಜನ್ಮಕ್ಕ ಬಂದು ಗುರುವಿನ ಮಾಡಿಕೊಂಡು ತೊಳಕೋರ ಕರ್ಮದ ಕಾಲಿ ನಾನ್ಯಾರು ಎಂಬುದು ಅರಿಯೋನಿನಲ್ಲಿ ಆತ್ಮಜ್ಞಾನಿಯಾಗಿ ಅಮೃತ ಸವಿದು ಆನಂದ ತೋಳು ನೀನಲ್ಲಿ ಆತ್ಮಜ್ಞಾನಿಯಾಗಿ ಅಮೃತ ಸವಿದು ಆನಂದ ತೋಳು ನೀನಲ್ಲಿ ಚೌರಾಯಿಸಿ ಜನ್ಮ ತಿರುಗಿ ಬಂದಿದೆ ಎಲ್ಲಿ ಸಿಗಲಿಲ್ಲ ನಿನಗಾಡಲಿ ಬಾಳ ಸಾರಿ ಹೊಟ್ಟೆ ಸತ್ತಿರ ಭಾವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಜಗದಾಗ ಸಿಗುತ್ತವ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಜಗದಾಗ ಸಿಗುತ್ತವ ಒಳ್ಳೆಯ ಬೆಲೆ ಏ ಮರುತ್ಯದೊಳಗ ಹುಟ್ಟಿ ಮನ್ಯ ಮಾಳಿಂಗರಾಯ ಹರದಾನ ಮಾಯದ ಫಲಿ ಗುರುವಿಗಾಗಿ ಆಗಲೆಂದು ಜೀ
ನಿಂಬಾಳ ಗುಡದಾಗ ಸಿರಪಗೆ ನಿಂತಾದ ಹುಲಿ ಜನ್ಮ ತಿರುಗಿ ಬಂದಿದೆ ಎಲ್ಲಿ ಸಿಗಲಿಲ್ಲ ನಿನಗಣಿ ಬಾಳ ಸಾರಿ ಹೊಟ್ಟೆ ಸತ್ತಿರ ಬಾಳದಲ್ಲೇ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಜಗದಾಗ ಸಿಗುತ್ತದ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಜಗದಾಗ ಸಿಗುತ್ತದ ಒಳ್ಳೆಯ ಬೆಲೆ ಶಿರಡೋಣ ಗುರವಿಗೆ ಶಿರಬಾಗಿ ಮಾಳಪ್ಪ ರಾತ್ರಿ ಹಾಗನೆ ಮನದಾಗ ಮಾಡ್ಯನ ಗುರುವಿನ ಜಗನೆ ಅಂತರಂಗದಾಗ ವಾಸ ಮಾಡಪ್ಪ ಬಿಟ್ಟು ಹೋಗಬೇಡ ನಾಳಾಗಲಿ ಅಂತರಂಗದಾಗ ವಾಸ ಮಾಡಪ್ಪ ಬಿಟ್ಟು ಹೋಗಬೇಡ ನಾಳಾಗಲಿ ಜನ್ಮ ತಿರುಗಿ ಬಂದಿದೆ ಎಲ್ಲಿ ಸಿಗಲಿಲ್ಲ ನಿನಗಣಿ ಬಾಳ್ ಸಾರಿ ಹೊಟ್ಟೆ ಸತ್ತಿರೋ ಭಾವದಲ್ಲೇ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಜಗತ್ತಾಗ ಸಿಗುತ್ತವ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಜಗದಾಗ ಸಿಗುತ್ತವ ಒಳ್ಳೆಯ ಬೆಲೆ ಏನಿಷ್ಟರ ಭಕ್ತಿ ಮಾಡಿ ನಿಜ ಮಾಳಿಂಗರಾಯ ದೇವರಾದ ಜಗತ್ತಲ್ಲಿ ದಾಸ ಪಡೆದ ಶಿವನ ಕೈಲಿ ಏ ವರ್ಷಕ್ಕ ಜಾತ್ರೆಗೆ ದಿವಾಳಿಗೆ ಹಬ್ಬಕ್ಕ ನೋಡಪ್ಪ ಕಣ್ಣೀಲಿ ಹೋಗಿ ವರ್ಷಕ್ಕ ಜಾತ್ರೆಗೆ ದಿವಾಳಿಗೆ ಹಬ್ಬಕ್ಕ ನೋಡಪ್ಪ ಕಣ್ಣೀಲಿ ಜನ್ಮ ತಿರುಗಿ ಬಂದಿದೆ ಎಲ್ಲಿ ಸಿಗಲಿಲ್ಲ ನಿನಗಣಿ ಆಳ್ತಾರಿ ಗುಟ್ಟಿ ಸತ್ತಿರೋ ಭಾವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಜಗದಾಗ ಸಿಗುತ್ತವ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಜಗದಾಗ ಸಿಗುತ್ತದ ಒಳ್ಳೆಯ ಬೆಲೆ ನಿಷ್ಠುರ ಭಕ್ತಿ ಯಾರು ಮಾಡಿದ್ರು ಯಾರು ಮಾಡಿದ್ರಪ್ಪ? ನನ್ನಪ್ಪ ಮುತ್ಯ ಮಾಳಿಂಗರಾಯ ಮಾಡ್ದ ಹೌದ್ ಹೌದು ಮಾಡ್ಯಾನ ಕೈಲಾಸದಿಂದ ಮುಂಡಾಸ ಪದವಿ ಬರ್ಬೇಕಾದ್ರ ತರ್ಬೇಕಾದ್ರ ಮಾಳಿಂಗರಾಯ ನಿಷ್ಠುರ ಭಕ್ತಿ ಮಾಡ್ದ ಹೆಂಗ ಭಕ್ತಿ ಮಾಡ್ದ ಅಂತ ಕೇಳಿದ್ರ ಹೆಂಗ ಮಾಡ್ದಪ್ಪ ಭಕ್ತಿ? ಹಗಲು ಭಾಗ್ಯದ ಸೇವೆ ಮಾಡ್ತಿದ್ದ ഇരുಳು ಗುರುವಿನ ಸೇವೆ ಮಾಡ್ತಿದ್ದ ಹೌದು ಹೌದು ಏನು ಏನಪ್ಪ ಏನು? ಹಗಲು ಭಾಗ್ಯದ ಸೇವೆ ಮಾಡ್ತಿದ್ದ ഇരുಳು ಗುರುವಿನ ಸೇವೆ ಮಾಡ್ತಿದ್ದ ಹೌದು ಗುರುವಿಗೆ ಹೋಮ ಹಾಕಿ ಬೆಳಗ್ತಿದ್ದ ಹೋಮದ ಹೋಗಿ ಕೈಲಾಸಕ್ಕೆ ಹೋಗಿ ಕೈಲಾಸ ಎಲ್ಲ ಕತ್ತಲು ಕವಿತ್ತು ಹೌದು ಹೌದು ಕಳಿವಿತ್ತು ಗಪ್ಪರಿವಾದ ಅಲ್ಲಿ ಮಾಡ್ಬೇಡ್ರಿ. ಕೈಲಾಸ ಕತ್ತಲು ಕವಿತ್ತು ಪಾರ್ವತಿ ದೇವಿ ಪರಮೇಶ್ವರರು ಪಗಡಿ ಆಟ ಆಡ್ತಿದ್ರು ಆಡ್ತಿದ್ರು. ಅವಾಗ ಪಾರ್ವತಿ ದೇವಿ ಕೇಳ್ತಾಳ ಏನು ಕೇಳ್ಯಾಳು? ಯಪ್ಪ ಯಪ್ಪ ಪತಿದೇವ ದೇವ ದೇವ ಭವಳೆ ಶಂಕರ ಹಾ ಇಡೀ ಕೈಲಾಸಲಿನೇ ಕತ್ತಲು ಬಿತ್ತಲ್ಲ ಹೌದು ಹೌದು ಇದ್ರ ಹಿಂದಿನ ತಾತ್ಪರ್ಯ ಏನದ ಅಂತೇಳಿ ಪರಮೇಶ್ವರ್ಗ ಪಾರ್ವತ ದೇವಿ ಕೇಳದ ಕೂಡಲೇ ಪರಮೇಶ್ವರ ಹೇಳ್ತಾನ ಯಾನ್ ಹೇಳ್ದಪ್ಪ ಪರಮೇಶ್ವರ? ದೇವಿ ಹ್ಮ್ ಮರ್ತ್ಯ ಲೋಕದೊಳಗ ಹೌದು ಹುನ್ನೂರು ದೇವರ ಹೋಗಾರ ಕೊಣ್ಣೂರು ದೇವರ ಪೂಜಾರಿ ಶಿರಡೋಣ ದೇವರ ಶಿಷ್ಯ ಹೌದಾ ಮಾಳಿಂಗರಾಯ ಅದನ ಅದಾನ ಮಾಳಿಂಗರಾಯನ ಭಕ್ತಿ ಪ್ರಭಾವದಿಂದ ಇಡೀ ಕೈಲಾಸನೇ ಕತ್ತಲು ಕವಿದಾದ ದೇವಿ ಅಂದ ಕೂಡಲೇ ಅವಾಗ ದೇವಿ ಮನಸ್ಸಿನೊಳಗ ತಳಮಾಳ ನಡೀತು. ಹೌದಪ್ಪ ಹೌದು ನಡೀತು. ಎಂತ ಭಕ್ತಿವಾನ್ರ ಇದ್ರಬೇಕು ಇದ್ದಿರ್ಬೇಕು. ಅವನ ಭಕ್ತಿಯಿಂದ ಕೈಲಾಸನೇ ಕತ್ತಲು ಕವಿದ ಬಳಕ ನಾವು ಅವನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತೇಳಿ ಪರಮೇಶ್ವರಿಗೆ ಹೇಳ್ತಾಳ ಪಾರ್ವತ ದೇವಿ. ಹೌದಪ್ಪ ಹೌದು ಏನ್ ಹೇಳು ದೇವಾ ದೇವ ಈಗಿನ
ಭಕ್ತಿ ಪರೀಕ್ಷೆ ಮಾಡುದದ ಅದ ಮರ್ತ್ಯ ಲೋಕಕ್ಕೆ ಹೋಗುನ ಖರೆ ಹೌದು ಈ ಪಾರ್ವತಿ ಪರಮೇಶ್ವರನ ವೇಷದಾಗ ಹೋಗುನ್ ಬೇಡ ಹೋಗುನು ಬೇಡ ಮುಪ್ಪನ ಮುದುಕರಾಗನು ಹೌದು ಗುರು ತಿಳಿಲಾರ್ದಂಗ ನಾವು ಹೋಗೋಣ ಅಂತೇಳಿ ಮುಪ್ಪನ ಮುದುಕಾದ್ರು ಆ ಕಾತ್ರ ಕಂಟಿ ಒಳಗ ಶಿರಡೋಣ ಮಠದೊಳಗ ಬಂದು ಪಾರ್ವತಿ ದೇವಿ ಪರಮೇಶ್ವರ ಇಳ್ಕೊಂಡ್ರು ಹೆಂಗ್ ಇಳ್ಕೊಂಡ್ರು ಅಂತ ಕೇಳಿದ್ರ ಹೆಂಗಪ್ಪ ಹೆಂಗ ಪರಮೇಶ್ವರನ ಮೈ ಎಲ್ಲ ಕಿವ ರಕ್ತದಿಂದ ಸೋರ್ತಿತ್ತು ಹೌದು ಹೊಲಸು ನಾರ್ತಿತ್ತು ನಾರ್ತಿತ್ತು ಆ ಹೊಲಸಕ್ಕ ನೊಣ ಬಂದು ಪರಮೇಶ್ವರಗ ಮ್ಯಾಕ್ ಕುಂದಿರ್ತಿದ್ದು ಪಾರ್ವತಿ ದೇವಿ ನೊಣ ಹೊಡಿತಿದ್ಳು ಹೊಡಿತಿದಳಲ್ಲಪ್ಪ ಅವಾಗ ಮಾಳಿಂಗರಾಯ ಪ್ರತಿನಿತ್ಯ ಗುರುವಿನ ಸೇವಕ್ಕೆ ಹೋಗುವಂತ ಸಮಯದೊಳಗ ಮಾಳಿಂಗರಾಯ ನೋಡಿ ಪರಮೇಶ್ವರ ಕೆಮ್ಮದ ಯಾರು ಇಂತ ಕಾತ್ರ ಕಂಟಿ ಒಳಗ ಕೆಮ್ಮತಿರ್ಬೇಕು ಹೌದು ಹೌದು ಹೇಳಿ ಮಾಳಿಂಗರಾಯಲಿ ಹೋಗಿ ನೋಡತನ ಪಾರ್ವತಿ ದೇವಿ ತೊಡಿ ಮ್ಯಾಲ ಆ ತೊಡಿ ಮ್ಯಾಗ ತಲೆ ಕೊಟ್ಟು ಪರಮೇಶ್ವರ ಮಲ್ಕೊಂಡಿದ್ದ ಹೌದು ಮೈ ಎಲ್ಲ ಕಿವ ರಕ್ತದಿಂದ ಸೋರ್ತಿತ್ತು ಪಾರ್ವತಿ ದೇವಿ ನೊಣ ಹೊಡಿತಿದ್ಳು ಅವಾಗ ಮಾಳಿಂಗರಾಯ ಕೇಳ್ತಾನ ಏನು ಕೇಳ್ದಪ್ಪ ಯವ್ವ ನೀವು ಯಾರದಿರಿ ಏನಾಗ್ಯದ ನನ್ನಿಂದ ಏನಾದ್ರೂ ನಿಮಗ ಸಹಾಯ ಬೇಕೇನೋ ತಿಳಿ ಮಾಳಿಂಗರಾಯ ಕೇಳ್ದಲ್ಲಪ್ಪ ಕೇಳ್ದ ಅವಾಗ ಪಾರ್ವತಿ ದೇವಿ ಹೇಳ್ತಾಳ ಯಾನ್ ಹೇಳಿದ್ಳು ಯಪ್ಪ ಇವ ನನ್ನ ತೊಡಿ ಮ್ಯಾಗ ತಲೆ ಕೊಟ್ಟು ಮಲ್ಕೊಂಡವ ಇವ ನನ್ನ ಗಂಡ ಅದಾನ ಇವನ ಮೈ ಎಲ್ಲ ಕಿವ ರಕ್ತದಿಂದ ಸೋರ್ಲಕತ್ತದ ಸೋರುವಂತ ಕಿವ ರಕ್ತ ನಿಂತು ಅಂದ್ರ ನನ್ನ ಗಂಡ ಉಳಿತಾನ ಹೌದು ಹೌದು ಉಳಿತಾನ ನನ್ನ ಗಂಡ ಬದುಕುತ್ತಾನ ಅದು ನಿನ್ನ ಕೈದಿಂದ ಸಾಧ್ಯ ಆಗ್ತದನೋ ಅಂತ ಕೇಳಿದ್ಳು ಅವಾಗ ಮಾಳಿಂಗರಾಯ ಹೇಳ್ತಾನ ಏನ್ ಹೇಳ್ದ ಯವ್ವ ನಾನು ಪ್ರಯತ್ನ ಮಾಡ್ತೀನಂದ ಹೌದು ಹೌದು ಮೈ ಮೇಲೆ ಇರ್ತಕ್ಕಂತ ಬಟ್ಟೆಗಳನ್ನ ಕಳೆದು ಕಿವ ರಕ್ತ ಒರ್ಸಲ್ಕತ್ತ ಇವ ಹ್ಯಾಂಗ ಬಟ್ಟಿಲೆ ಒರೆಸ್ತ ನೋಡು ಹಂಗ ಕಿವ ರಕ್ತ ಸೋರೋದು ಹೆಚ್ಚಾಗಲ್ಕತ್ತು ಹೌದು ಜಾಸ್ತಿ ಆಯ್ತು ಜಾಸ್ತಿ ಆಗ್ಲಕತ್ತು ಜಾಸ್ತಿ ಆಗ್ಲಕತ್ತು ಮಾಳಿಂಗರಾಯ ವಸ್ತ್ರಗಳನ್ನ ಅಲ್ಲೇ ಇಟ್ಟು ತನ್ನ ನಾಲಿಗೆ ಹೊರಗೆ ತೆಗದ ಏನ್ ತೆಗದ ನಾಲಿಗೆ ಹೊರಗೆ ತೆಗದ ನಾಲಿಗೆ ಹೊರಗೆ ತೆಗೆದು ಆ ಕಿವ ರಕ್ತ ಏನು ಹೊಲಸಿತ್ತಲ್ಲ ನಾಲಿಗೆ ಹಚ್ಚಿ ಅಮೃತ ಮಾಡಿ ಕುಡಿಲಿಕ್ಕತ್ ನನ್ನ ಮುತ್ಯ ಮಾಳಿಂಗರಾಯ ಹೌದು ಹ್ಯಾಂಗ ನಾಲ್ಗೆ ಹಚ್ಚಿ ಕುಡಿಲಿಕ್ಕತ್ ನೋಡು ಹಾಂಗ ಕಿವ ರಕ್ತ ಸೋರೋದು ನಿಂದ್ರಲ್ಕತ್ತು ಹೌದು ಹೌದು ಕಮ್ಮಿ ಆಯ್ತು ನಿತ್ತು ಅವಾಗ ನಿಜ ರೂಪ ತೊಟ್ರು ಪಾರ್ವತಿ ದೇವಿ ಪರಮೇಶ್ವರರು ಹೌದಪ್ಪ ಹೌದು ನಿಜ ರೂಪ ತೊಟ್ಟಿರ್ತಕ್ಕಂಥ ಪಾರ್ವತಿ ಪರಮೇಶ್ವರನ ಬಲಕಿನ ಹೆಗಲ ಮೇಲೆ ಪರಮೇಶ್ವರನ ಕುಂದ್ರಿಸಿಕೊಂಡು ಎಡಕಿನ ಹೆಗಲ ಮೇಲೆ ಪಾರ್ವತಿನ ಕುಂದ್ರಿಸಿಕೊಂಡು ಗುರುವಿನ ಬಲಕ್ಕ ತಂದು ಇಳಿಸದ ಹೌದು ಹೌದು ಇಳಿಸ್ಯಾನಲ್ರಿ ಇಳಿಸದ ಕೂಡಲೇನೆ ಅವಾಗ ಬೀರ ದೇವರಿಗೆ ತನ್ನ ನಪ್ಪ ಮಾಳಿಂಗರಾಯ ಏನಂದ ಯಪ್ಪ ಕೈಲಾಸದಿಂದ ತಾಯಿ ತಂದೆ ಬಂದಾರ ಕಣ್ಣು ತೆರೆದು ನೋಡು ಗುರುನಾಥ್ ತಂದ ಹೌದು ಹೌದು ಹೇಳ್ದ ಮಾಳಿಂಗರಾಯ ಎಟ್ ಹೇಳಿದ್ರು ಬೀರ ದೇವ್ರ ಕಣ್ಣು ತೆರೆದು ನೋಡ್ಲಿಲ್ಲ ಯಾವಾಗ ಗುರು ಕಣ್ಣು ತೆರೆದು ನೋಡ್ಲಿಲ್ಲ ನೋಡು ಅದೇ ಸೀಗೆ ಮಟ್ಟದ ಅಲಗ ತಗೊಂಡು ಹೊಟ್ಟೆಗ ಹೈಕೊಲಕತ್ತ ಮಾಳಿಂಗರಾಯ ಟೀಕದ ಮಾತ ಹೊಟ್ಟೆಗ ಹೈಕೊಲಕತ್ತ ಹೊಟ್ಟೆ ಹರಿತು ಹೊಟ್ಟೆನ ಕರಳ ಹಾರಿ ತೆಳಗ ಬೀಳಕತ್ತು ಹೌದು ಹೌದು ಬೀಳಕತ್ತಲ್ರಿ ಬಿದ್ದಿದ ಕರಳುಗಳ ತೆಳಗ ಬೀಳಲಿಲ್ಲ ಆ ಬಿದ್ದಿದ ಕರಳುಗಳನ್ನ ಮುಂಗೈಗೆ ಸುತ್ತಕೊಂಡು ಮತ್ತೆ ಅಲಗ ಹೈಕೊಲಕತ್ತ ಬೆನ್ನನ್ನು ಹರಿತು ಹೊಟ್ಟೆದಿಂದ ಸೂರ್ಯನ ಕಿರಣಗಳು ಬೆನ್ನಿಂದ ಹೈಸಿ ಬೀರ ದೇವ್ರ ಗದ್ದಿಗೆ ಮ್ಯಾಗ ಬಿದ್ದು ಬೀರ ದೇವ್ರು ನೋಡಿ ಗದ 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 ನಡಗಲಕತ್ತ ಹೌದಪ್ಪ ಹೌದು ನಡೆಯನಲ್ರಿ ಅವಾಗ ಪಾರ್ವತಿ ದೇವಿ ಓಡಿ ಬಂದು ತೆಕ್ಕೆ ಹಾಕೊಂಡು ಮಾಳಿಂಗರಾಯಗತ್ತಾಳ ಏನಂದಳು ಯಪ್ಪ ನಿನ್ನ ಭಕ್ತಿ ಪರೀಕ್ಷೆ ಮಾಡಕ್ ಬಂದಿದೀವಿ ನಿನ್ನ ಭಕ್ತಿ ಹೆಚ್ಚಿಂದದ ಹೌದು ನಿನ್ನ ಭಕ್ತಿಗೆ ಮೆಚ್ಚಿವಿ ಏನು ಬೇಕು ಕೇಳು ಮಾಳಿಂಗರಾಯ ಅಂದ ಕೂಡಲಿನ ಅವಾಗ ನನ್ನಪ್ಪ ಮಾಳಿಂಗರಾಯ ಕೇಳ್ತಾನ ಏನು ಕೇಳ್ದ ಮಕ್ಕಳಿಗೆ ಬಡತಾನ ಭಕ್ತರಿಗೆ ಸಿರಿತಾನ ಹೌದು ಬಾರೊಂದು ಪೋರಿ ಇರುವ ತನಕ ನೆಲವೊಂದು ಗಂಗೆ ಹರಿಯುವ ತನಕ ಸೂರ್ಯ ಚಂದ್ರ ಇರುವ ತನಕ ಕೈಲಾಸದಿಂದ ಆಗೇ ಬಿತ್ತಿ ಆಗೇ ಬೆಳೆದಿದ್ದ ನಿಮ್ಮಿಂದ ನನಗೆ ಮುಂಡಾಸದ ಇರಬೇಕಂತೇಳಿ ಮಾಳಿಂಗರಾಯ ಪಾರ್ವತಿ ಪರಮೇಶ್ವರಲ್ಲಿ ಕೇಳ್ಕೊಂಡ್ರ ಸಲುವಾಗಿ ದೀಪಾವಳಿ ಅಮಾವಾಸ್ಯೆಗೆ ನರಕ ಚತುರ್ದಶಿ ದಿವಸ ಕೈಲಾಸದಿಂದ ಮುಂಡಾಸದ ಆಯರ್ ಮಾಳಿಂಗರಾಯ ಆಗ್ತದೆ ಇದು ನಿಷ್ಠುರ ಭಕ್ತಿ ಮಾಡಿದ್ರ ಸಲುವಾಗಿ ಹಿಂಗ ಭಕ್ತಿ ಪ್ರಭಾವ ಇರ್ತದಲ್ರಿ ಅದಕ್ಕೆ ನಮ್ಮ ಅಣ್ಣ ಅವರು ಒಂದು ಪ್ರಶ್ನೆಯನ್ನ ಕೇಳ್ಯಾರು ಬಹಳ ಅಚ್ಚುಕಟ್ಟಾಗಿ ಕೇಳ್ಯಾರ ಏನ್ ಕೇಳ್ಯಾರ ಅಂತ ಕೇಳಿದ್ರ ಏನು ಕೇಳ್ಯಾರಪ್ಪ ಕ್ವಾಣೇಶ್ವರ ದೈತ್ಯನ ಮರ್ದಾನ ಮಾಡದ ಯಾರು ನನ್ನಪ್ಪ ಬೀರ್ ದೇವ್ರ ಹೌದು ಆ ಕೊಣ್ಣೂರ್ ಅಂತಕ್ಕ ನಾಮ್ ಬಂತು ಕುಂಬಿರಾಯರ ಪಟ್ಟಣ ತಿಳಿ ಕರಿತಿದ್ರು ಹೌದು ಆ ಕುಂಬಿರಾಯರ ಪಟ್ಟಣ ಮುಡಿದು ಕ್ವಾಣೂರ್ ಅನಸ್ನೇತೇಳಿ ಕರೆಸಿದ್ದ ಅಲ್ಲಿ ದೈತ್ಯಗ ಮಾತು ಕೊಟ್ಟ ಹೌದಪ್ಪ ನೀ ಕಲಿಯುಗದಾಗ ಕರಿಯ ದೇವರಾಗಿ ಮೇರಿ ಅಂತ ಹೇಳಿ ಅಲ್ಲಿ ಆ ದೈತ್ಯ ಹೇಳ್ಯಾನ ಈ ಪದ್ಯದೊಳಗ ನಾಗೂರ್ ಮಾಸ್ತರ್ ಅವರು ಯಾಕಂತ ಕೇಳಿದ್ರ ಯಾಕ್ರಿ 360 ಮೇಳಿನ
ಗುರುಗಳು ಯಾರು? ನಾಗೂರ್ ಮಾಸ್ತರ್ ಅವರು ಹೌದ್ ಹೌದು ಸಾಹಿತ್ಯದ ರತ್ನ ಅನಿಸ್ಕೊಂಡ್ರು ಅವರು. ಅನ್ಸ್ಕೊಂಡಾರಲ್ಲಪ್ಪ. ಅದ್ರೊಳಗೆ ಎಲ್ಲರೂ ಬಂದ್ರು. ಹಾ ಮತ್ತ ಇದ್ರೊಳಗ ಪ್ರಶ್ನೆ ಏನ್ ಮಾಡ್ಯಾರ ಅಂತ ಕೇಳಿದ್ರ, ಏನ್ ಮಾಡ್ಯಾರಪ್ಪ ಕ್ವಶನ್? ಅಲ್ಲಿ ಕರಿಯಸಿದ್ದ ಅಂತೇಳಿ ಹ್ಮ್ ಕ್ವಾಣೇಶ್ವರ ಅಂದಿಲ್ಲ. ಮತ್ತ ವಿದ್ದ ಆಡೋ ಒಳಗ ಮತ್ತ ಕ್ವಾಣೇಶ್ವರ ದೈತ ಮತ್ತ ಬೀರ್ ದೇವ್ರ ಇಬ್ರೇ ಇದ್ರು ಅಲ್ಲಿ. ಹೌದು. ಮತ್ತ ಕರಿಯ ದೇವ್ರ ಅಂತೇಳಿ ಅನ್ಬೇಕ್ರಿ ಯಾರು? ಹೌದು. ಇಲ್ಲ 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 ಇದ್ದವ್ರಿಬ್ರೇ. ಹೌದಪ್ಪ, ನನ್ನ ಕೂನ ನೀ ಉಳಿಸಿದಂದ ಒಳಗ ಕಲಿಯುಗದೊಳಗ ಕರಿಯ ದೇವ್ರ ಅಂತೇಳಿ ನಿನ್ನ ನಾಮ ಜಗತ್ತಿಗೆ ಬೆಳಕಿಗೆ ಬರ್ಲಿ ಅಂತೇಳಿ ಆ ದೈತ ಅಂದಿದ್ದಕ್ಕೆ ಸಲುವಾಗಿ ಆ ನಾಗೂರ್ ಮಾಸ್ತರ್ ಅವರು ಆ ಪದ್ಯದೊಳಗೆ ಸೇರ್ಸ್ಯಾರ. ಇದಕ್ಕೆ ಉತ್ತರ ಇಷ್ಟೇ ಅದ. ಹೌದು. ಅಲ್ಲಿ ಮಾಳಿಂಗರಾಯನು ಕರಿಯ ದೇವ್ರ ಅಂದಿಲ್ಲ, ಯಾರು ಅಲ್ಲಿ ಕರಿಯ ದೇವ್ರ ಅಂದಿಲ್ಲ. ಕರೆ ಅಲ್ಲಿ ಕಲಿಯುಗದೊಳಗ ಕರಿಯ ದೇವ್ರ ಆಗಿ ಮೇರಿ ಅಂತೇಳಿ ಆ ದೈತ ಅಂದಾನ ಅನ್ನುವಂಥದ್ದು ನಮ್ಮ ನಾಗೂರ್ ಮಾಸ್ತರ್ ಅವ್ರ ಪದ್ಯದೊಳಗೆ ಬರ್ದಾರ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಇಷ್ಟೇ ಐತಿ. ಇದು ಅವ್ರು ಇದ್ದಾಕ ಹಿಡಿಬೇಕಾಗಿತ್ತಪ್ಪ. ಹೇಳಿದ್ರಂದ್ರ ಅವ್ರು ಹೇಳ್ತಿರು, ಇಲ್ಲ ಏನ್ ಮಾಡೋದು? ಅವ್ರು ಬಾಳ ಮಂದಿಗೆ ಹೇಳ್ಯಾರ. ಅವ್ರು ಬಾಳ ಮಂದಿಗೆ ಹೇಳಿದ್ರು. ಅದಕ್ಕಿರ್ಲಿ, ಅವ್ರ ಸಾಹಿತ್ಯ ಯಾರು ಹಿಡಿದಿಲ್ಲ. ನಿಷ್ಠುರ ಭಕ್ತಿ ಮಾಡಿ ನಿಜ ಮಾಳಿಂಗರಾಯ ಶಿವನ ಕೈಲಿ ಏ ವರ್ಷಕ್ಕ ಜಾತ್ರೆಗೆ ದಿವಾಳಿಗೆ ಹಬ್ಬಕ್ಕ ನೋಡಪ್ಪ ಕಣ್ಣೀರಿ ಹೋಗಿ. ವರ್ಷಕ್ಕ ಜಾತ್ರೆಗೆ ದಿವಾಳಿಗೆ ಹಬ್ಬಕ್ಕ ನೋಡಪ್ಪ ಕಣ್ಣೀರಿ. ತಿರುಗಿ ಬಾಳ್ತಿದೆ ಎಲ್ಲ ತಿರ್ಗದಲ್ಲಿ ಬಾಳ್ತಾರೆ ಕೊಟ್ಟಿ ಸತ್ತಿರ ಭಾವದಲ್ಲಿ. ಭಕ್ತಿ ಮಾಡಿ ಭಕ್ತಿ ಪಡ್ಕೊಂಡ್ರ ಜಗದಾಗ ಸಿಗುತ್ತದ ಒಳ್ಳೆಯ ಬೆಲೆ. ಭಕ್ತಿ ಮಾಡಿ ಭಕ್ತಿ ಪಡ್ಕೊಂಡ್ರ ಜಗದಾಗ ಸಿಗುತ್ತದ ಒಳ್ಳೆಯ ಬೆಲೆ. ಕಲಬುರಗಿ ಜಿಲ್ಲಾದಾಗ ಅಫ್ಜಲ್ಪುರಾಗ ಸಾನೆ ತಾಯ ನಮ್ಮ ಮ್ಯಾನೆ. ಶಿವನಿಗೆ ಶಿವರಾಯ ಕೈ ಬರೆದು ಜಗದಾಗ ಜ್ಞಾನ ಜಯಿಸ್ಯಾನೆ. ಶಿವನಿಗೆ ಶಿವರಾಯ ಕೈ ಬರೆದು ಜಗದಾಗ ಜ್ಞಾನ ಜಯಿಸ್ಯಾನೆ. ಸ್ವಲ್ಪ ತಿರ್ತಿರಿಗೆ ಬಾಳ್ತಿದೆ ಎಲ್ಲ ತಿರ್ಗದಲ್ಲಿ ಆಳ್ತಾರೆ ಹುಟ್ಟಿ ಸತ್ಯರ ಭಾವದಲ್ಲಿ. ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಜಗದಾಗ ಸಿಗುತ್ತದ ಒಳ್ಳೆಯ ಬೆಲೆ. ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಜಗದಾಗ ಸಿಗುತ್ತದ ಒಳ್ಳೆಯ ಬೆಲೆ. ಸಿಂಧಿಗ ತಾಲೂಕದಾಗ ಕಲ್ಲಹಳ್ಳಿ ಊರಾಗ ಸಾನೆ ಭೂತ ಸಿದ್ಧತಾಯ ನಮ್ಮ ಮ್ಯಾಲೆ. ಶಿವನಿಗೆ ಶಿವರಾಯ ಕೈ ಬರೆದು ಜಗದಾಗ ಜ್ಞಾನ ಜಯಿಸ್ಯಾನೆ. ಶಿವನಿಗೆ ಶಿವರಾಯ ಕೈ ಬರೆದು ಜಗದಾಗ